ಈಗ 500 ಕೋಟಿ ಬರೀ ಈಗ 500 ಕೋಟಿ ರೂಪಾಯಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 200 ಕೋಟಿ ಎಕ್ಸ್ಟ್ರಾ ಬರೀ ಮಾನ್ಯ ಸುಧಾಕರ್ ಅವರ ಕ್ಷೇತ್ರಕ್ಕೆ ಸುಮಾರು 300 ಕೋಟಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಸುಧಾಕರ್ ಅವ್ರ ಮನೆಯಿಂದ ತಂದುಕೊಟ್ಟಿದ್ರಾ? ಯಾರು MP ಅವರು? ಎಲ್ಲಿಂದ ಬಂದು ದುಡ್ಡು? ಮಾನ್ಯ ಲೋಕಸಭಾ ಸದಸ್ಯರಾದ ಸುಧಾಕರ್ ಅವ್ರಿಗೆ ಡಾಕ್ಟರ್ ಸುಧಾಕರ್ MP ಅವರು, ನಮ್ಮ ಸುಧಾಕರ್ ಅಲ್ಲ, ಅವ್ರು ಕೇಳಲಿಕ್ಕೆ ಬಯಸ್ತೇನೆ, ಅವ್ರ ಮನೆಯಿಂದ ತಂದುಕೊಟ್ಟಿಲ್ಲ ದುಡ್ಡು. ಇದು ಕಾಂಗ್ರೆಸ್ ಸರ್ಕಾರದಿಂದ, ಸಿದ್ದರಾಮಯ್ಯನವ್ರ ಸರ್ಕಾರದಿಂದ ಪ್ರತಿಯೊಂದು ಕ್ಷೇತ್ರಕ್ಕೆ 300 ಕೋಟಿ 400 ಕೋಟಿ ಒಂದು ಕ್ಷೇತ್ರಕ್ಕೆ ಕೊಡ್ತಾ ಇರುವಂಥ ಹಣ ಅಭಿವೃದ್ಧಿಗೆ 85,000 ಕೋಟಿ ರೂಪಾಯಿಗಳನ್ನ ಈ ಸರಿ ಇಕ್ಕಿದ್ವಿ. ಈ ಥರ ಕ್ಷುಲ್ಲಕ ಮಾತುಗಳು ಮಾನ್ಯ ಲೋಕಸಭಾ ಸದಸ್ಯರಿಗೆ ಇದು ಅವರ ಘನತೆಗೆ ಒಳ್ಳೇದಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಸರ್, ಬಿಜೆಪಿ ಅವರು ರಾಜ್ಯ ದೇಶಾದ್ಯಂತ ಇವತ್ತು ತುರ್ತು ಪರಿಸ್ಥಿತಿ ಆಚರಣೆ ಮಾಡಿ ಕಾಂಗ್ರೆಸ್ಗೆ ಹಿಗ್ಗಾಮುಗ್ಗ ಬೈತಾ ಇದ್ದಾರೆ. ತುರ್ತು ಪರಿಸ್ಥಿತಿ ಬಿಜೆಪಿ ಅವರು ಈ ರಾಜ್ಯದಲ್ಲಿ ಇರೋದೇ ಅದೇ ಕರಾಳ, ಅದಕ್ಕಿಂತ ಕರಾಳ ಇನ್ಯಾವುದೈತೆ? ಬಿಜೆಪಿ ಅಂತ ಕೋಮುವಾದಿಗಳು, ಬಿಜೆಪಿ ಅಂತ ಈ ಜನಗಳ ವಿರುದ್ಧವಾದ ಸರ್ಕಾರಗಳ ನಡೆದವರು, ಅದಕ್ಕೆ ಅಲ್ವಾ 60ಕ್ಕೆ ಇಳಿದಿದ್ದು. 115 ಇದ್ದಿದ್ದು, 120 ಇದ್ದಿದ್ದು, 60ಕ್ಕೆ ಏನು ಕೇಳುತ್ತೇಳಿ ಒಂದೊಂದು ಸರ್ಕಾರದಲ್ಲಿ 3 ಜನ ಮುಖ್ಯಮಂತ್ರಿಗಳು ಈ ಥರ ಮಾಡಿ ಇಡೀ ರಾಜ್ಯವನ್ನು ಹಾಳು ಮಾಡಿದಂಥವರು ಬಿಜೆಪಿಯವರು. ಅವ್ರೇನು ಕರಾಳ? ಬಿಜೆಪಿ ಪಕ್ಷನೇ ಈ ರಾಜ್ಯಕ್ಕೆ ಕರಾಳ ಅಂತ ಹೇಳಿ.